ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಬಹುದಿನಗಳಿಂದ ಕಾಯ್ತಾ ಇರುವಂತಹ ಪರೀಕ್ಷಾ ಸಮಯ ಬಂದೇ ಬಂತು ಅಲ್ವಾ? ಬಂದೇ ಬಿಡ್ತು. ಆತಂಕ ಆಗ್ತಿದ್ಯಾ? ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ, ನೀವೆಲ್ಲ ತುಂಬಾ ಚೆನ್ನಾಗಿ ಓದಿದೀರಾ. 5ನೇ ದಿನ ಇದೆ ಅಂತ ಹೇಳಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿ ಓದಿದೀರಾ, ತುಂಬಾ ರಿವಿಷನ್ ಗಳನ್ನ ಮಾಡ್ಕೊಂಡಿದ್ದೀರಾ. ಆದ್ರೂ ಯಾವುದೋ ಒಂದು ಮೂಲೆಯಲ್ಲಿ ಒಂದ್ ಭಯದ ವಾತಾವರಣ ಇರ್ಬೋದು. ಆ ಭಯವನ್ನ ಸಹ ನೀವು ಬಿಟ್ಬಿಡ್ಬೇಕು. ಹೇಗ್ ಅಂಕ ಗಳಿಸೋದು? ಯಾವ ಟೈಪ್ ಕ್ವೆಷನ್ ಬರ್ಬೋದು ಅನ್ನುವಂತ ಗೊಂದಲ ಇರ್ಬೋದು. ಆ ಎಲ್ಲ ಗೊಂದಲವನ್ನು ಪರಿಹರಿಸೋ ಸಲುವಾಗಿ ಇವತ್ತಿನ ತರಗತಿಯಲ್ಲಿ ನಾನು ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗೆ ಬಹಳ ಈಸಿ ಆಗ್ಲಿ ಅಂತೇಳಿ, ಅದರಲ್ಲೂ ಕಲಿಕೆಯಲ್ಲಿ ಇಂದಿರುವಂತಹ ಮಕ್ಕಳು ಹೇಗೆ ಸುಲಭವಾಗಿ ಅಂಕ ಪಡಿಬಹುದು, ಅವರು ಸಹ ಧೈರ್ಯವನ್ನು ಕಳೆದುಕೊಳ್ಳದೆ ಹೇಗೆ ಸುಲಭವಾಗಿ ಅಂಕ ಗಳಿಸ್ಕೋಬಹುದು ಅನ್ನೋದಕ್ಕೆ 47 ಅಂಕದ ಕೆಲವೊಂದು ಮೇಲಿನ ಪ್ರಶ್ನೆಗಳ ಉತ್ತರ ಸಹಿತವಾಗಿ ನಾನು ಇಲ್ಲಿ ನೀಡಿದ್ದೇನೆ. ಮೊದಲು ಆ ಪ್ರಶ್ನೆಗಳ ವಿವರಣೆಯನ್ನು ನಿಮ್ಗೆ ಹೇಳ್ತೀನಿ, ಉತ್ತರವನ್ನ ನಿಮ್ಗೆ ಸ್ಲೈಡ್ಸ್ ನಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ, ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆ. ನಮ್ಗೆ 8 ಅಂಕದ ಪ್ರಶ್ನೆಗಳಿರುತ್ತಲ್ವಾ? ಆ 8 ಅಂಕದ ಪ್ರಶ್ನೆಗಳನ್ನು ಎಲ್ಲರೂ ಸುಲಭವಾಗಿ ಪಡಿಬಹುದು. ಅಲ್ಲಿ ವ್ಯಾಕರಣ ಅಂಶದ ಪ್ರಶ್ನೆಗಳಿರ್ತವೆ. ಆ 8 ಅಂಕದ ಹಲವಾರು ಪ್ರಶ್ನೆಗಳ ಅದರ ಉತ್ತರಗಳನ್ನ ಸಹ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇರುವಂತದ್ದು. ಹಾಗೆ ಸಂಬಂಧೀಕರಿಸಿ ಬರೆಯುವಂತದ್ದು. ಈ 4 ಅಂಕದ ಪ್ರಶ್ನೆಗಳನ್ನು ಸಹ ಎಲ್ಲರೂ ಸುಲಭವಾಗಿ ಪಡಿಬಹುದು. ಅಲ್ಲಿ 85, 86 ಅಥವಾ 85, 86 ಕ್ವಶನ್ ನಾನು ಅಲ್ಲಿ ಕೊಟ್ಟಿದ್ದೀನಿ, ಉತ್ತರ ಸಹಿತವಾಗಿ ಕೊಟ್ಟಿದ್ದೀನಿ. ಅದನ್ನ ತರೋ ಮಾಡ್ಕೊಂಡಾಗ ನಮ್ಗೆ 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಅಂಕವನ್ನು ಪಡಿಬಹುದು. ಹಾಗೆ ಮೂರನೇ ಮೇನ್ ನೋಡಿ, ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ 4 ಅಂಕದ ಪ್ರಶ್ನೆ. ಇದಕ್ಕೂ ಸಹ ಅಲ್ಲಿ ಪ್ರಶ್ನೆ ಉತ್ತರಗಳಿದೆ. ಇಲ್ಲಿ ಮುಂದಿನ ಭಾಗ ನೋಡಿ, ಇದು ಪದ್ಯ ಪೂರ್ಣಗೊಳಿಸುವಂತದ್ದು 4 ಅಂಕದ ಪ್ರಶ್ನೆಗಳು. ಇಲ್ಲಂತೂ ಎಲ್ಲರೂ 4 ಅಂಕವನ್ನು ಪಡಿಬಹುದು. ಹೇಗೆ ಅಂತ ಆ ಪದ್ಯವನ್ನು ತೋರಿಸ್ದಾಗ ಹೇಳ್ತೀನಿ. ಅದೇ ರೀತಿ ಕವಿ ಪರಿಚಯದ 6 ಅಂಕದ ಪ್ರಶ್ನೆಗಳು, 2 ಕವಿ ಪರಿಚಯ ಇರುತ್ತೆ, ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಗದ್ಯ ಭಾಗವನ್ನು ಓದಿಕೊಂಡು ಬರೆಯುವುದು, ಇದು 4 ಅಂಕಗಳು. ಇದು ಎಲ್ಲರೂ ಪಡಿಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇಲ್ಲಿ 4 ಅಂಕ ನಾವು ಸುಲಭವಾಗಿ ಪಡಿಬಹುದು. ಯಾಕೆ ಹೇಳಿ, ಅಲ್ಲಿಯೇ ಗದ್ಯ ಭಾಗವನ್ನು ಓದಿಕೊಂಡು ಅಲ್ಲಿಯೇ ಉತ್ತರವನ್ನು ಬರೆಯುವಂಥದ್ದು. ಹಾಗೆ ಗಾದೆಗಳಲ್ಲಿ ನಾವು 3 ಅಂಕಕ್ಕೆ 2 ಅಂಕವನ್ನ ಸುಲಭವಾಗಿ, ಸಾಮಾನ್ಯ ವಿದ್ಯಾರ್ಥಿಗಳು ಅದನ್ನ ಸುಲಭವಾಗಿ ಪಡಿಬಹುದು. ಹಾಗೆ ಪ್ರಬಂಧದಲ್ಲಿಯೂ ಸಹ ಅಷ್ಟೇ, 4 ಅಂಕದ ಪ್ರಬಂಧಕ್ಕೆ ಸಾಮಾನ್ಯ ವಿದ್ಯಾರ್ಥಿಗಳಲ್ಲಿ 2 ಅಂಕವನ್ನು ಪಡಿಬಹುದು. ಹಾಗೆ ಪತ್ರಲೇಖನದಲ್ಲಿ 5 ಅಂಕಕ್ಕೆ 3 ಅಂಕಗಳನ್ನಾದ್ರೂ ಪಡಿಬಹುದು. ಯಾಕೆ ಏನು ಅನ್ನೋದನ್ನ ಆ ಪತ್ರಲೇಖನವನ್ನು ತೋರಿಸ್ತಾ ನಿಮ್ಗೆ ಹೇಳ್ತೀನಿ. ನೋಡಿ, ಇವಾಗ ಒಟ್ಟು ಇಲ್ಲಿ 47 ಅಂಕವನ್ನು ಪಡೆಯಲು ಓದಬೇಕಾದ ಪ್ರಶ್ನೆಗಳು. ಇಲ್ಲಿ ಈ ವಿದ್ಯಾರ್ಥಿಗಳು ನಾವು 47ಕ್ಕೆ 40 ಅಂತ ಇಲ್ಲಿ ಸುಲಭವಾಗಿ ತಗೋಬಹುದು. ಎಷ್ಟು ಈಸಿ ಆಗಿದೆ. ಇದಾದ್ಮೇಲೆ ನಮ್ಗೆ ಇನ್ನೊಂದು ಭಾಗ 2ರಲ್ಲಿ 2-3 ವಾಕ್ಯದ ಪ್ರಶ್ನೆ ಅವೆಲ್ಲ ಬರ್ತವೆ. ಅದ್ರಲ್ಲಿ ಒಂದು 10-15 ಮಾರ್ಕ್ಸ್ ತಗೊಂಡ್ರೆ ನಾವು ಎಷ್ಟು ಈಸಿಯಾಗಿ ಫಸ್ಟ್ ಕ್ಲಾಸ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಅಷ್ಟು ಈಸಿ ಇರುತ್ತೆ. ಕನ್ನಡ ಅಂತ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದನ್ನು ನೀವು ಸರಿಯಾಗಿ ಓದಿ ಅರ್ಥೈಸ್ಕೊಂಡ್ರೆ ಸಾಕು. ಹಾಗಾದ್ರೆ ನೋಡ್ತಾ ಹೋಗೋಣವಾ? ಮೊದಲನೇ ಮೇನಲ್ಲಿ ನಾನು MCQ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರವನ್ನ ನೀಡಿದ್ದೇನೆ. ಅದನ್ನ ಹೇಳ್ತಾ ಹೋಗಲ್ಲ, ನೀವು ಅದನ್ನ ನೋಡಿ ಓದ್ಕೊಳ್ಳಿ. ನಿಧಾನವಾಗಿ ಸ್ಲೈಡ್ಸ್ ಅನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಒಟ್ಟು ನಮ್ಗೆ 16, 17 ಆಯ್ತು. ಒಂದೊಂದು ಪೇಜಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಟೋಟಲ್ ಆಗಿ ಎಲ್ಲ ವ್ಯಾಕರಣಾಂಶದ ಪ್ರಶ್ನೆಗಳನ್ನೇ ನಾವಿಲ್ಲಿ ನೋಡ್ತೀವಿ. ಇದಿಷ್ಟನ್ನ ನಾವು ಸರಿಯಾಗಿ ಅರ್ಥೈಸಿಕೊಂಡ್ರೆ ಈಸಿಯಾಗಿ ಬರಿಬಹುದು. ಇನ್ನೂ ಸಮಯ ಇದೆ ವಿದ್ಯಾರ್ಥಿಗಳೇ, ಇದನ್ನ ನಾವು ಓದ್ಬೋದು. ಈಗ ನಮ್ಗೆ ಸರಿಯಾದಂತ ಸಮಯ, ಬೇಗ ನೆನ್ಪಿಟ್ಕೊಳ್ಳಿಕ್ಕೂ ಈಸಿ ಆಗುತ್ತೆ. ಇಷ್ಟು ದಿವಸ ಓದಿರೋದ್ರಲ್ಲಿ ಈ ಪ್ರಶ್ನೆ ಇಲ್ಲಿತ್ತು, ಇದಿತ್ತು ಅನ್ನುವಂಥದ್ದು ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಹಾಗಾದ್ರೆ ಒಟ್ಟು ಎಷ್ಟು ಪ್ರಶ್ನೆ ಇದೆ ಇದರಲ್ಲಿ? ಬಹು ಆಯ್ಕೆ ಪ್ರಶ್ನೆಯಲ್ಲಿ ನೋಡಿ, ನಾವು ಒಟ್ಟು 135 ಪ್ರಶ್ನೆಗಳಿವೆ. ಎಲ್ಲ ವಿದ್ಯಾರ್ಥಿಗಳು ಇದು ಬಹಳ ಈಸಿ ಆಗಿರುತ್ತೆ, ಬಹಳ ಉಪಯೋಗವಾಗಿರುತ್ತೆ. ಯಾಕೆ ಹೇಳಿ, 135 MCQ ಪ್ರಶ್ನೆಗಳನ್ನ ನಾವು ಓದ್ಕೊಂಡ್ಬಿಟ್ವಿ ಅಂತಂದ್ರೆ ಇಲ್ಲಿ 8 ಅಂಕ ನಮ್ಗೆ ಬೋನಸ್ ಆಗಿ ನಮ್ ಕೈಗೆ ಸಿಕ್ಬಿಡತ್ತೆ. ಅದೇ ರೀತಿ ನೋಡಿ, ಅನಾಲಜಿ ಪ್ರಶ್ನೆನಲ್ಲಂತೂ 4 ಅಂಕ ಗ್ಯಾರಂಟಿ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನು ಓದಿ ಅರ್ಥೈಸ್ಕೊಂಡ್ರೆ ಆಯ್ತು. ಇಲ್ಲ ಆನ್ಸರ್ ಗಳನ್ನು ಸಹ ನಾನು ಕೊಟ್ಟಿದ್ದೀನಿ. ಒಟ್ಟು ಎಷ್ಟು ಇದೆ ಇಲ್ಲಿ ಪ್ರಶ್ನೆಗಳು ನೋಡ್ತಾ ಹೋಗೋಣವಾ? ಒಟ್ಟು 84 ಪ್ರಶ್ನೆಗಳಿವೆ. ಇದನ್ನು ಓದಿದ್ರೆ ಈಸಿ. ಅದೇ ರೀತಿ ಒಂದು ವಾಕ್ಯದ ಪ್ರಶ್ನೆನಲ್ಲಿಯೂ ಸಹ ಅಷ್ಟೇ. ನಾವು ಎಷ್ಟಿದೆ ಪ್ರಶ್ನೆಗಳು? ಪಾಠದಿಂದ ಇದೆ, ಪದ್ಯದಿಂದ ಇದೆ, ಪೂರಕ ಅಧ್ಯಯನದಿಂದ ಇದೆ. ಒಟ್ಟು ಪ್ರಶ್ನೆಗಳು ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ, ಈಗ ನಮ್ಗೆ ಎಷ್ಟು 63 ಪ್ರಶ್ನೆಗಳು ಸಿಕ್ತು. ಒಟ್ಟು ಎಷ್ಟು ನೋಡ್ತಾ ಹೋಗೋಣವಾ? 78 ಆಯ್ತು, 78 ಆಯ್ತು, 88 ಆಯ್ತು. ನೋಡಿ,
102 102 ಪ್ರಶ್ನೆಗಳಿವೆ. ಅಯ್ಯೋ! 102 ಪ್ರಶ್ನೆ ಇದೆಯಲ್ಲ ಅಂತ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಧಾನವಾಗಿ ಓದ್ತಾ ಹೋದ್ರೆ ಒಂದ್ ವರ್ಡ್ ಆನ್ಸರ್ ಇದನ್ನ ನೆನ್ಪಿಟ್ಕೊಳ್ಳೋದು ಕಷ್ಟನಾ ಮಕ್ಳೇ? ಇಲ್ಲ ಅಲ್ವಾ? ಈಗ ನೆಕ್ಸ್ಟ್ ನೋಡಿ ಪದ್ಯ ಕಂಠಪಾಠ ಮಾಡಿ 4 ಅಂಕಗಳನ್ನ ಸುಲಭವಾಗಿ ಪಡಿಬಹುದು ಅಂತ ಇದೆ. ಇದೆಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಪಡಿಬಹುದು. ನೋಡಿ ಒಂದೊಂದು ಪದ್ಯದಲ್ಲಿ 2 ಪ್ಯಾರಾ ಕಂಠಪಾಠ ಇದೆ. ಆದ್ರೆ ನಾವೇನ್ ಮಾಡ್ಬೋದು ಒಂದೊಂದ್ ಪ್ಯಾರಾ ಮಾತ್ರ ಕಂಠಪಾಠ ಮಾಡಿದ್ರೆ ಆಯ್ತು. ಇಲ್ಲಿ 4 ಅಂಕ ಸಿಗುತ್ತೆ ನಮ್ಗೆ ಮಕ್ಕಳೇ. ನೋಡಿ ಈಸಿಯಾಗಿ ನೋಡಿ ಇಲ್ಲಿ ಭೂಮಿ ತಾಯಿ ಕುಡಿಗಳು ಇದಂತೂ ಜಾಸ್ತಿ ಬರುವಂತದ್ದು ಈ ಪದ್ಯ. ತುಂಬಾ ಇದ್ರಲ್ಲಿ ನೋಡಿದೀವಿ ಪೇಪರ್ಗಳಲ್ಲಿ ನೋಡಿರುವಂತದ್ದು. ಹಾಗೆ ಗ್ರಂಥಾಲಯದಲ್ಲಿ ಇದೊಂದು 4 ಸಾಲು ಬರೆಯುವಂತದ್ದು. ಹಾಗೆ ಬಸವಣ್ಣನವರ ವಚನದಲ್ಲಿ ಕಳಬೇಡ ಕೊಲಬೇಡ ಈ ಪದ್ಯ ಪ್ಯಾರ. ಹಾಗೆ ಉದರ ವೈರಾಗ್ಯದಲ್ಲಿ ಕಂಚುಗಾರನ ಬಿಡಾರದಂದದಿ ಜನಪದ ಗೀತೆಯಲ್ಲಿ ಅಪ್ಪರಿಲ್ಲದೆ ಸೊಪ್ಪಾದೋ. 4 ಅಂಕಗಳನ್ನು ಪಡಿತೀರಲ್ವಾ ವಿದ್ಯಾರ್ಥಿಗಳೇ? ಸರಿ. ಹಾಗಾದ್ರೆ ಕವಿ ಪರಿಚಯ ನೋಡಿ. ಕವಿ ಪರಿಚಯದಲ್ಲಿ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಬರಿಬೇಕು. ಯಾರು, ಯಾವಾಗ ಜನಿಸಿದರು, ಎಲ್ಲೂ ಜನಿಸಿದರು, ಇವರ ಕೃತಿಗಳು ಮತ್ತು ಪ್ರಶಸ್ತಿಗಳು. ಇಲ್ಲಿ ಎಲ್ಲ ಕೃತಿಗಳನ್ನ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಆದ್ರೆ ನೀವಿಲ್ಲಿ 3 ಕನಿಷ್ಠ ಪಕ್ಷ 3 ಕೃತಿಗಳನ್ನಾದ್ರೂ ಬರಿಬೇಕು. ಆದ್ರಿಂದ 3, 4, 5 ಕೃತಿಗಳನ್ನ ಅರ್ಥೈಸ್ಕೊಳ್ಳಿ. ಎಲ್ಲ ಲೇಖಕರು, ಕವಿಯ ಕೃತಿಗಳು, ಪ್ರಶಸ್ತಿಗಳು ಎಲ್ಲ ಇವೆ. ಒಟ್ಟು ನಮ್ಗೆ ಇಲ್ಲಿ ಎಷ್ಟು ಕವಿಗಳು ಇವರೆಲ್ಲ ಸೇರಿ ಒಟ್ಟಾರೆಯಾಗಿ 11 ಕವಿ ಲೇಖಕರ ನಮ್ಗೆ ಪರಿಚಯ ಸಿಗತ್ತೆ. 11 ಅಂತಂದ್ರೆ ಎಷ್ಟ್ ಅಂಕ? 6 ಅಂಕಗಳನ್ನ ಸುಲಭವಾಗಿ ಎಲ್ಲ ವಿದ್ಯಾರ್ಥಿಗಳು ಪಡಿಬಹುದು. ನೋಡಿ ಇಲ್ಲಿ ಗಾದೆಗಳು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಂದ್ರೆ ನಿಮ್ಮ ಪುಸ್ತಕದಲ್ಲಿರುವಂತಹ ಗಾದೆಗಳ ಬಗ್ಗೆ ಹೇಳಿದೀನಿ. ಒಂದು ಗಾದೆಯನ್ನ ನಾನು ಎಕ್ಸ್‌ಪ್ಲೇನ್ ಮಾಡಿದೀನಿ. ಆದ್ರೆ 2 ಗಾದೆನ. ಆದ್ರೆ ಈ ಮೊದಲ ಪ್ಯಾರಾ ಇದೆಯಲ್ಲ ಇದನ್ನ ಸ್ವಲ್ಪ ನೀವು ಕಂಠಪಾಠ ಮಾಡಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಆಗತ್ತೆ. ಇಲ್ಲಿ 1 ಅಂಕವನ್ನ ಸುಲಭವಾಗಿ ಪಡಿಬಹುದು ನಾವು ಗಾದೆಗಳ ಬಗ್ಗೆ ಇಲ್ಲಿ ಬರೆಯುವಾಗ. ಹಾಗೇನೆ ನೆಕ್ಸ್ಟ್ ಬಂದಾಗೇನೆ ಇಲ್ಲಿ ಪ್ರಬಂಧ. ಪ್ರಬಂಧದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಇರ್ಬೋದು, ರಾಷ್ಟ್ರೀಯ ಹಬ್ಬಗಳು, ಗ್ರಂಥಾಲಯದ ಮಹತ್ವ ಇದನ್ನಂತೂ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟ್ ನೋಡಿ ನಾವು 5ಕ್ಕೆ 5 ಅಂಕನೂ ಪಡಿಬಹುದು. ಪತ್ರ ಲೇಖನದಲ್ಲಿ 5ಕ್ಕೆ 5 ಅಂಕನೂ ಪಡಿಬಹುದು, 3 ಅಂಕನೂ ಪಡಿಬಹುದು. ಆದ್ರೆ ನಾವು ಪಡೆಯೋ ರೀತಿನಲ್ಲಿರುತ್ತೆ. ಇಲ್ಲಿ ನೋಡಿ ವ್ಯವಹಾರಿಕ ಪತ್ರವನ್ನೇ ಜಾಸ್ತಿ ನೀವು ಬರೆದ್ರೆ ಈಸಿಯಾಗಿ ಅಂಕವನ್ನ ಪಡಿತೀರಾ. ಸ್ಥಳ, ದಿನಾಂಕ, ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ವಂದನೆಗಳೊಂದಿಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ವಿಶ್ವಾಸಿ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಇದನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದು ಪ್ಯಾಟರ್ನ್ ಈ ರೀತಿ ಇರುತ್ತೆ. ಇದಕ್ಕೆ 2 ಪ್ರಶ್ನೆಗಳನ್ನ ನಾನು ಇಲ್ಲಿ ನೀಡಿದ್ದೀನಿ. ಆ 2 ಪ್ರಶ್ನೆಗಳನ್ನು ನೋಡ್ಕೊಂಡು ಅರ್ಥೈಸ್ಕೊಂಡು ನೀವು ಉತ್ತರವನ್ನ ಸಹ ಇಲ್ಲಿ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ 5ಕ್ಕೆ 5 ಅಂಕಗಳು ಬರುವಂತಹ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳೇ ಒಟ್ಟಾರೆಯಾಗಿ ನಾವು ಇದಿಷ್ಟನ್ನ ಓದಿ ಅರ್ಥೈಸಿಕೊಂಡ್ರೆ ಈಸಿಯಾಗಿ ನಾವೇನ್ ಮಾಡ್ಬೋದು 47 ಅಂಕಗಳನ್ನ ಪಡಿಬಹುದು ಅಂತ ಇದೆ. 47ಕ್ಕೆ 47 ಅಂಕಗಳನ್ನು ಪಡಿಬಹುದು. ಆದ್ರೂ ಕೊನೆ ಪಕ್ಷ ನಮ್ಗೆ 40 ಅಂಕಗಳು ಪಡಿಲಿಕ್ಕಾದ್ರೂ ಈಸಿ ಆಗತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ ನೀವೇನ್ ಮಾಡಿ ಇದನ್ನ ಸರಿಯಾಗಿ ಅರ್ಥೈಸಿಕೊಂಡು ಓದುವಂತ ಕೆಲಸ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಅದ್ರ ಜೊತೆಗೆ ಇದ್ರ ಪ್ರಯೋಜನವನ್ನ ಪಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಪಡ್ಕೋತೀರಲ್ವಾ ಇದ್ರ ಪ್ರಯೋಜನನ್ನ? ಸರಿ. ಹಾಗಾದ್ರೆ ನಾನು ಈ ವಿಡಿಯೋನ ಈಗ ಮುಗಿಸ್ತೀನಿ. ಇದು ನಿಮ್ಗೆ ಒಳ್ಳೇದಾಗ್ಲಿ, ಎಕ್ಸಾಮ್ಗೆ ಚೆನ್ನಾಗಿ ಬರೀಲಿಕ್ಕಾಗ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.